ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಲೈಂಗಿಕತೆ ಎಂಬುದು ಮನುಷ್ಯನ ಜೀವನದ ಮುಖ್ಯ ಭಾಗ. ಹೀಗಿರುವಾಗ ಲೈಂಗಿಕ ಜೀವನ ಸುಖಮಯದಿಂದ ಇರಬೇಕು ಅಂದ್ರೆ ಖಂಡಿತವಾಗಿ ಗಂಡಸರು ಈ ಕೆಲಸವನ್ನು ನಾಚಿಕೆಯಿಲ್ಲದೆ ಮಾಡಲೇಬೇಕು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿ, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಗಂಡ ಹೆಂಡತಿ ಸಂಬಂಧ ಎಂಬುದು ಪವಿತ್ರವಾಗಿದ್ದು, ಈ ಸಂಬಂಧದಲ್ಲಿ ಹೆಂಡತಿ ಗಂಡನಿಂದ ಬಯಸೋದು ಇವುಗಳನ್ನು ಮಾತ್ರ. ಹೀಗಾಗಿ ಗಂಡಸರು ಈ ಕೆಲಸವನ್ನು ಮಾಡಲೇಬೇಕು. ಅಂದಹಾಗೆ ಗಂಡಸರು ಯಾವುದರೇ ಕಾರಣಕ್ಕೂ ಅನ್ಯರ ಮುಂದೆ ಹಿಂದೆ ಮುಂದೆ ನೋಡದೆ ಹೆಂಡತಿಗೆ ಬೈಯಬಾರದು. ಯಾಕೆಂದರೆ ಇದು ಹೆಂಡತಿಯ ಮನಸ್ಸಿಗೆ ಬಹಳಷ್ಟು ಘಾಸಿಗೊಳಿಸುತ್ತದೆ. ಅದರಂತೆ ಹೆಂಡತಿಯ ಬಳಿ ಬೇರೆ ಹೆಣ್ಣಿನ ಬಗ್ಗೆ ಅಪ್ಪಿತಪ್ಪಿ ಹೊಗಳಬಾರದು. ಸ್ನೇಹಿತರೆ, ಗಂಡ ತನ್ನ ಸಂಗಾತಿಗೆ ಸಂಭೋಗದಲ್ಲಿ ಅವಳಿಗೆ ಬೇಕಾದಷ್ಟು ನೆಮ್ಮದಿಯನ್ನು ನೀಡಬೇಕು. ಯಾಕೆಂದರೆ ಲೈಂಗಿಕ ಜೀವನ ಮೊದಲೇ ಹೇಳಿದ ಹಾಗೆ ಮನುಷ್ಯನ ಜೀವನದಲ್ಲಿ ಪ್ರಮುಖದ ಭಾಗವಾಗಿದೆ. ಹೀಗಿರುವಾಗ ಗಂಡಸು ತನ್ನ ಪತ್ನಿಗೆ ಸರಿಯಾದ ಸುಖವನ್ನು ನೀಡದೆ ಹೋದ್ರೆ ಹೆಂಡತಿ ಗಂಡನಿಂದ ಅತೃಪ್ತಿಗೊಂಡು ಅನ್ಯ ಗಂಡಸಿನ ಸಹವಾಸ ಬೆಳೆಸಲು ಮುಂದಾಗಬಹುದು. ಹೀಗಾಗಿ ನೀವು ಪತ್ನಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವಳ ಬಯಕೆಗಳನ್ನು ಈಡೇರಿಸಿ. ಸ್ನೇಹಿತರೆ, ಸಾಮಾನ್ಯವಾಗಿ ಮಹಿಳೆಯರಿಗೆ ಸಂಭೋಗದಲ್ಲಿ ಆಸಕ್ತಿ ಹೆಚ್ಚಾದಾಗ ಗಂಡ ಅದನ್ನು ನಿರ್ಲಕ್ಷಿಸಿದ್ದರೆ ಅವಳು ಅಡ್ಡದಾರಿ ಹುಡುಕಲು ಪ್ರಯತ್ನಿಸುತ್ತಾಳೆ. ಆದರೆ ಪತ್ನಿಯಾದವಳು ಬೇರೆ ಪುರುಷನ ಜೊತೆ ಅಕ್ರಮ ಸಂಬಂಧ ಬೆಳೆಸುವುದು ತಪ್ಪು. ನಿಮ್ಮ ಜೀವನದಲ್ಲಿ ಎಂತಹದ್ದೇ ಸಮಸ್ಯೆ ಬಂದ್ರೂ ಸಹಿತ ಅದನ್ನು ನಿಮ್ಮ ಗಂಡನ ಮುಂದೆ ಮುಕ್ತವಾಗಿ ಹಂಚಿಕೊಳ್ಳಿ. ಅದನ್ನು ಬಿಟ್ಟು ಪರ ಪುರುಷನ ಬಗ್ಗೆ ಚಿಂತಿಸುವುದು ತಪ್ಪು. ಗಂಡಸರು ಇಂತಹ ಕೆಲಸವನ್ನು ಮಾಡಬಾರದು. ಇನ್ನು ಮುಖ್ಯವಾಗಿ ಹೆಂಡತಿಯ ಮನಸ್ಸಿಗೆ ನೋವಾಗುವಂತೆ ಎಚ್ಚರವಹಿಸಿ. ಅವಳಿಗೆ ಎಂದಿಗೂ ಮನಸ್ಸಿಗೆ ನೋವಾಗುವಂತೆ ಮಾತನಾಡಬೇಡಿ. ಅದೇ ತರಹ ಮನೆಯಲ್ಲಿ ಪತ್ನಿಯ ಜೊತೆ ಜಗಳ ಮಾಡಿ ಅವಳನ್ನು ಸಮಾಧಾನ ಮಾಡದೆ ಹಾಗೆಯೇ ಇರಬೇಡಿ. ಯಾಕೆಂದರೆ ಇವುಗಳೇ ದೊಡ್ಡದಾಗಿ ಜೀವನವೇ ಅಂತ್ಯಕ್ಕೆ ತಲುಪಬಹುದು. ಹಾಗೆಯೇ ಮಕ್ಕಳ ಮುಂದೆ ಹೆಂಡತಿಯನ್ನು ಬೈಯಬಾರದು. ಸ್ನೇಹಿತರೆ, ಹೆಂಡತಿಯನ್ನು ನೀವು ಪ್ರೀತಿ ಮತ್ತು ಸಂತೋಷದಿಂದ ನೋಡಿಕೊಳ್ಳಿ. ಹಾಗೆಯೇ ಯಾವುದೇ ವಿಷಯಗಳನ್ನು ಮುಚ್ಚಿಡದೆ ಎಲ್ಲವನ್ನು ಹೆಂಡತಿಯ ಬಳಿ ಪತಿ ಹಂಚಿಕೊಳ್ಳಬೇಕು. ಇದರಿಂದ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.